ನೀವು ರೈಲಿನಲ್ಲಿ ಸಂಚಾರ ಮಾಡ್ತೀರಾ? ಹಾಗಾದರೆ ಈ ಸುದ್ದಿಯನ್ನು ನೀವು ನೋಡಲೇಬೇಕು. 10 ಗಂಟೆಯ ನಂತರ ಅಂದರೆ ರಾತ್ರಿ 10 ಗಂಟೆಯ ನಂತರ ನೀವು ರೈಲಿನಲ್ಲಿ ಸಂಚಾರ ಮಾಡುವಾಗ ಜೋರಾಗಿ ಮಾತಾಡೋ ಹಾಗಿಲ್ಲ. ಪದೇ ಪದೇ ಲೈಟ್ಸನ್ನು ಆನ್ ಮಾಡುವ ಹಾಗಿಲ್ಲ. ಮೊಬೈಲ್ನಲ್ಲಿ ವಾಲ್ಯೂಮನ್ನು ಜಾಸ್ತಿ ಕೊಡೋ ಹಾಗಿಲ್ಲ. ಈ ರೀತಿ ಮಾಡಿದ್ದೇ ಆದರೆ ನಿಮ್ಮ ಮೇಲೆ ಕೇಸ್ ಬೀಳುತ್ತೆ. ಯಾಕಾಗಿ? ಇಲ್ಲಿದೆ ನೋಡಿ ಡೀಟೇಲ್ಸ್. ರಾತ್ರಿ ಜರ್ನಿಯಲ್ಲಿ ಲೈಟ್ಸ್ ಆನ್ ಮಾಡಿದ್ರೆ ಸೌಂಡ್ ಮಾಡಿದ್ರೆ ಕೇಸ್. ಪ್ರಯಾಣದುದ್ದಕ್ಕೂ ಅಧಿಕಾರಿಗಳಿಂದ ರಿಸರ್ವೇಶನ್ ಬೋಗಿಗಳ ಪರಿಶೀಲನೆ. ಇನ್ಮುಂದೆ ರೈಲ್ನಲ್ಲಿ ನೈಟ್ ಟೈಮ್ನಲ್ಲಿ ಜರ್ನಿ ಮಾಡೋರು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಈ ಸ್ಟೋರಿ ನೋಡಿ. ರೈಲ್ನಲ್ಲಿ ನೈಟ್ ಜರ್ನಿ ಮಾಡುವಾಗ ರಾತ್ರಿ 10 ಗಂಟೆಯ ನಂತರ ಫೋನ್ ಸೌಂಡ್ ಜಾಸ್ತಿ ಮಾಡಿದ್ರೆ, ಲೈಟ್ಸ್ ಆನ್ ಮಾಡಿದ್ರೆ, ಫೋನ್ನಲ್ಲಿ ಮಾತನಾಡಿದ್ರೆ, ಹರಟೆ ಹೊಡಿತಾ ಇದ್ರೆ, ಪ್ರಯಾಣಿಕರಿಗೆ ಕಿರಿಕಿರಿ ಮಾಡಿದ್ರೆ ರೈಲ್ವೆ ಅಧಿಕಾರಿಗಳು ಅಂತವರ ವಿರುದ್ಧ ಕೇಸ್ ಹಾಕಲಿದ್ದಾರೆ. ಸುರಕ್ಷತೆಯ ಪ್ರಯಾಣಕ್ಕೆ ಭಂಗ ಉಂಟು ಮಾಡುವವರನ್ನ ಪತ್ತೆ ಹಚ್ಚೋಕೆ ಸೌತ್ ವೆಸ್ಟರ್ನ್ ರೈಲ್ವೆ ಅಧಿಕಾರಿಗಳು ರೈಲ್ವೆ ಪ್ರಯಾಣದ ಉದ್ದಕ್ಕೂ ರಿಸರ್ವೇಶನ್ ಬೋಗಿಗಳಲ್ಲಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ರೈಲ್ವೆ ಮದದ್ ಎಂಬ ಸೇವೆಯ ಮೂಲಕ ಪ್ರಯಾಣಿಕರ ಸುರಕ್ಷತೆಗೆ ಹೆಚ್ಚು ಆದ್ಯತೆ ನೀಡಲಾಗ್ತಾ ಇದೆ. ರೈಲ್ ಮದತ್ ಅನ್ನೋದು ಇದು 1 ಪಾಯಿಂಟ್ ಕಾಂಟ್ಯಾಕ್ಟ್ ಅಪ್ಲಿಕೇಶನ್ನು. ಕೆಲವು ಟೈಮ್ ಪ್ಯಾಸೆಂಜರು 12 ಗಂಟೆ ಆದಮೇಲೆ ಕೆಲವು ಪ್ಯಾಸೆಂಜರ್ ಮಾತಾಡ್ತಾ ಇರ್ತಾರೆ, ಗಲಾಟೆ ಆಗ್ತಾ ಇರುತ್ತೆ. ಅದೇ ರೀತಿ ಲೈಟ್ ಸ್ವಿಚ್ ಆನ್ ಮಾಡಿಕೊಂಡು ಬೇರೆ ಪ್ಯಾಸೆಂಜರ್ ನಿದ್ದೆಗೆ ತೊಂದರೆ ಆಗ್ತಾ ಇರುತ್ತೆ. ಆ ಥರ ಕಂಪ್ಲೇಂಟು ಬಂದಿದೆ. ಆ ಥರ ಕಂಪ್ಲೇಂಟಲ್ಲಿ ಏನಾರ ಲಾಂಗ್ ಡಿಸ್ಟೆನ್ಸ್ ಟ್ರೈನ್ ಇದ್ದರೆ OBHS ಸ್ಟಾಫ್ ಇರ್ತಾರೆ ಮತ್ತು ನಮ್ಮದು TT ಇರ್ತಾರೆ, ಅವ್ರು ಅಟೆಂಡ್ ಮಾಡ್ತಾರೆ. AC ಅಟೆಂಡೆಂಟ್ ಕೂಡ ಇರ್ತಾರೆ. ಹಾಗಾಗಿ ನೀವು ಯಾರಿಗೆ ಬೇಕಾದ್ರೂ ಅಲ್ಲಿ ನೀವು ಕಂಪ್ಲೇಂಟ್ ಹೇಳ್ಬೋದು. ಇಲ್ಲಾಂದ್ರೆ ಅಲ್ಲಿ ಕಂಪ್ಲೇಂಟ್ ಇಲ್ಲಾಂದ್ರೆ ನೀವು ರಿಕ್ವೆಸ್ಟ್ ಕೊಟ್ಟರೆ ಇಮಿಡಿಯೇಟಾಗಿ ಆನ್ ಪ್ಲೇಸಲ್ಲಿ ಅದು ಸಾಲ್ವ್ ಆಗುತ್ತೆ. ಇಲ್ಲಾಂದರೆ ನೆಕ್ಸ್ಟ್ ಸ್ಟೇಷನಲ್ಲಿ ಕನ್ಸರ್ನ್ ಸ್ಟಾಫ್ನ ನಾವು ಕಳಿಸಿ ಅವ್ರಿಗೆ ಲೈಟ್ ಸ್ವಿಚಸ್ ಎಲ್ಲ ಆಫ್ ಮಾಡಂಗೆ ನಾವು ಕಂಪ್ಲೇಂಟ್ನ ಅಟೆಂಡ್ ಮಾಡಿದ್ದೀವಿ. ಮತ್ತಷ್ಟು ಜನಸ್ನೇಹಿಯಾದ ಸೌತ್ ವೆಸ್ಟರ್ನ್ ರೈಲ್ವೆ ಬೆಂಗಳೂರು ವಿಭಾಗ ರೈಲು ಮದದ್ ಸೇವೆಯ ಮೂಲಕ ಕ್ವಿಕ್ ರೆಸ್ಪಾನ್ಸ್, ಔಷಧಿ, ಪ್ರಾಥಮಿಕ ಚಿಕಿತ್ಸೆ, ವೈದ್ಯಕೀಯ ಸಲಕರಣೆಗಳನ್ನ ನೀಡಿ ರೋಗಿಗಳಿಗೆ ಆರೈಕೆ. ಹೌದು, ಸುರಕ್ಷತೆಗೆ ಹಾಗೂ ಆರಾಮದಾಯಕ ಪ್ರಯಾಣಕ್ಕೆ ಹೆಚ್ಚಿನವರು ರೈಲು ಪ್ರಯಾಣವನ್ನ ಆಯ್ಕೆ ಮಾಡಿಕೊಳ್ತಾರೆ. ಇದೀಗ ನೈಋತ್ಯ ರೈಲ್ವೆ ವಲಯ ಬೆಂಗಳೂರು ವಿಭಾಗದ ಅಧಿಕಾರಿಗಳು ಮತ್ತಷ್ಟು ಜನ ಸ್ನೇಹಿಯಾಗಿದ್ದಾರೆ. ಭಾರತೀಯ ರೈಲ್ವೆ ಇಲಾಖೆಯ ರೈಲು ಮದದ್ ಸೇವೆಯ ಮೂಲಕ ಪ್ರಯಾಣಿಕರ ಸಮಸ್ಯೆಗಳಿಗೆ ಕ್ವಿಕ್ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ರಿಸರ್ವೇಶನ್ ಕೋಚ್ನಲ್ಲಿ ಪ್ರಯಾಣ ಮಾಡುವ ಬೋಗಿಗಳ ಮೇಲೆ ರೈಲ್ವೆ ಅಧಿಕಾರಿಗಳು ನಿಗಾ ವಹಿಸಿ ರೋಗಿಗಳಿಗೆ ಔಷಧಿ, ಪ್ರಾಥಮಿಕ ಚಿಕಿತ್ಸೆ ಹಾಗೂ ವಿಕಲಚೇತರಿಕೆ, ವೀಲ್ ಚೇರ್ ಸೇರಿದಂತೆ ಇತರೆ ಆರೋಗ್ಯ ಸೇವೆಯನ್ನ ನೀಡುತ್ತಿದ್ದಾರೆ. ಇನ್ನು ರೋಗಿಗಳಿಗೆ ಆರೋಗ್ಯ ಸೇವೆಯನ್ನ ನೀಡಿ ಅವರು ಇಳಿಯುವ ನಿಲ್ದಾಣದವರೆಗೂ ಫಾಲೋ ಅಪ್ಡೇಟ್ನಲ್ಲಿರ್ತಾರೆ. ಹೀಗೆ ರಿಸರ್ವೇಶನ್ ಕೋಚ್ನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರ ಸುರಕ್ಷತೆ, ಭದ್ರತೆಗಾಗಿ ಪ್ರತಿ ಬೋಗಿಗಳಲ್ಲಿ RPF ಟೀಮ್, TTಗಳು, ಸೂಪರಿಂಟೆಂಡೆಂಟ್ಗಳು ರೌಂಡ್ಸ್ ಮಾಡ್ತಿರ್ತಾರೆ. ಇವಾಗ ತುಂಬ ಕಂಪ್ಲೇಂಟ್ಸು ಕೆಲವು ಸಲ ಇದು ರ್ಯಾಂಪ್ ಇರಲ್ಲ ಅಂತ ಬರುತ್ತೆ. ಇವಾಗ ಪ್ಯಾಸೆಂಜರು ರಿಜಿಸ್ಟ್ರೇಷನ್ ಮಾಡ್ತಾರೆ, ಅಂದರೆ ಅವ್ರದ್ದು ರಿಕ್ವೈರ್ಮೆಂಟು. ನಮಗೆ ಸ್ಟೇಷನ್ ಇನ್ನು 1 ಅವರಲ್ಲಿ ರೀಚ್ ಆಗ್ತಿದ್ದೀವಿ, ಇಲ್ಲಾಂದರೆ ಇನ್ನು 24 ಅವರ್ಸಲ್ಲಿ ರೀಚ್ ಆಗ್ತೀವಿ ಅಂತ ಯಾವುದೇ ರೀತಿ ಅಂತ ಅವ್ರು ಹೇಳಿದ್ರೆ, ಇಲ್ಲಿ ನಮಗೆ ರ್ಯಾಂಪ್ ಬೇಕು ಅಂದರೆ ಆ ಟ್ರೈನ್ ಬಂದು ನಿಂತಿದ ತಕ್ಷಣ ಅವ್ರ ಕೋಚು, ಅವ್ರ ಬೇಸ್ಡ್ ಅವ್ರದ್ದು PNR ನಂಬರ್ ಇರುತ್ತೆ, ಅಲ್ಲಿ ಆ ಕೋಚಲ್ಲಿ ನಾವು ರ್ಯಾಂಪ್ ಪ್ರೊವೈಡ್ ಮಾಡ್ತೀವಿ. ಅದೇ ರೀತಿ ವೀಲ್ ಚೇರ್ ರಿಕ್ವೈರ್ಮೆಂಟ್ ಇರ್ತದೆ, ವೀಲ್ ಚೇರ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಸಮ್ ಟೈಮ್ ಮೈಲ್ಡ್ ಅವ್ರಿಗೆ ಜ್ವರ ಎಲ್ಲ ಇದ್ದಾಗಲೂ ಸಮ್ ಪ್ಯಾಸೆಂಜರು ಪ್ಯಾರಾಸೆಟಮಾಲ್ ರಿಕ್ವೆಸ್ಟ್ ಕೇಳಿದಾಗಲೂ ನಾವು ನಮ್ಮ ಟೀಮು ಪ್ರೊವೈಡ್ ಮಾಡುತ್ತೆ. ಇನ್ನು ರೈಲ್ವೆ ಮದದ್ ಅನ್ನೋದು ರೈಲ್ವೆ ಪ್ರಯಾಣಿಕರ ಕುಂದುಕೊರತೆ ಹಾಗೂ ದೂರುಗಳನ್ನ ಸಲ್ಲಿಸೋದಕ್ಕೆ ಇರುವ ಒಂದು ವೆಬ್ ಅಥವಾ ಆಪ್. ಇಲ್ಲಿ ತಾವು ಪ್ರಯಾಣಿಸುವ ರೈಲ್ನಲ್ಲಿ ಯಾವುದೇ ಸಮಸ್ಯೆಗಳಿದ್ರೆ ಈ ವೆಬ್ ಪೇಜ್ನಲ್ಲಿ ದೂರು ಸಲ್ಲಿಸಿದ್ರೆ ತಕ್ಷಣಕ್ಕೆ ಪ್ರಯಾಣಿಕನಿರುವ ಬೋಗಿಗೆ ರೈಲ್ವೆ ಅಧಿಕಾರಿಗಳು ಬರ್ತಾರೆ. ಹೀಗೆ ಸೌತ್ ವೆಸ್ಟರ್ನ್ ರೈಲ್ವೆಗೆ ಪ್ರತಿ ತಿಂಗಳು 7 ರಿಂದ 8 ಸಾವಿರ ದೂರುಗಳು ಬರ್ತವೆ. ಬಂದ ದೂರುಗಳನ್ನ ಖುದ್ದು RPF ಟೀಮ್ ಹಾಗೂ ಟಿಕೆಟ್ ಇನ್ಸ್ಪೆಕ್ಟರ್ಗಳೇ ಪರಿಶೀಲಿಸಿ ಪರಿಹರಿಸುತ್ತಾರೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.